ಹಾಗೆ ಮುಂದುವರೆದು ಆಲನ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಇರುವಂತಹ ಪೊಲೀಸರಿಗೆ ಗೊತ್ತಾಗಿತ್ತು ಈತ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಅಲೈನ್ಮೆಂಟ್ ಅನ್ನು ಹೊಂದಿದ್ದ ಅಂತ. ಅದ್ಯಾವ್ದು ಕೇಳಿದ್ರೆ ಅಮೆರಿಕದ ಲೆಫ್ಟ್ ಐಡಿಯಾಲಜಿ ಪಾರ್ಟಿ ಡೆಮೊಕ್ರೆಟಿಕ್ ಪಾರ್ಟಿ. ಕಮಲಾ ಹ್ಯಾರಿಸ್ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಸೊ ಅವರ ಕ್ಯಾಂಪೇನ್ಗಳಿಗೆ ಫಂಡ್ ಮಾಡೋ ಕೆಲಸವನ್ನ ಈತ ಮಾಡಿದ್ದ. ಎಷ್ಟು ಕೊಟ್ಟಿದ್ದ ಅಂದ್ರೆ ಏನು $1,000 ಕೊಟ್ಟಿರಲಿಲ್ಲ, ಬಟ್ ತನ್ನ ಶಕ್ತಿಗೆ ಅನುಗುಣವಾಗಿ ಫಂಡಿಂಗ್ನಲ್ಲಂತೂ ಈತ ಆಕ್ಟಿವ್ ಆಗಿದ್ದ. $25 ಕೊಟ್ಟಿದ್ದ. ಆ ರಿಸಿಪ್ಟ್ ಕೂಡ ಸಿಕ್ಕಿದೆ. ಎಲೆಕ್ಷನ್ ಕಮಿಷನ್ನು ಜನರಿಂದ ಕ್ರೌಡ್ ಫಂಡಿಂಗ್ ಎಷ್ಟಾಗಿದೆ, ಯಾವ ವ್ಯಕ್ತಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟನ್ನು ಇಟ್ಟಿರುತ್ತೆ. ಆ ಡಾಕ್ಯುಮೆಂಟನ್ನು ಕೆದಕ್ದಾಗ ಗೊತ್ತಾಗಿದೆ. ಸೊ ಇದು ಪೊಲಿಟಿಕಲಿ ಯಾವ ಮೂಮೆಂಟಲ್ಲಿ ಬೇಕಾದರೂ ತಿರುಗುತ್ತೆ ಈ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗಾಗಲೇ ಪೊಲಿಟಿಕಲಿ ತುಂಬ ಪೋಲರೈಸೇಷನ್ಗಳು ಆಗಿದೆ ಅಮೆರಿಕಾದಲ್ಲಿ. ಒಂದು ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಪಾರ್ಟಿಯಲ್ಲಿ ಐಡಿಯಾಲಜಿ ವಿಚಾರದಲ್ಲಿ ಎಷ್ಟೊಂದು ಪೋಲರೈಸೇಷನ್ ಆಗಿದೆ ಅನ್ನೋದು ನೋಡಿದ್ವಿ ನಾವು. ಈಗ ಇದೊಂದು ಪ್ರಕರಣ ಸಾಕು ಮಿಡ್ ಟರ್ಮ್ ಎಲೆಕ್ಷನ್ಸ್ನಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿಯನ್ನು ದೂಷಿಸಿ ಕ್ಯಾಂಪೇನ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತ. ಖಂಡಿತವಾಗ್ಲೂ ಇದು ಅಮೆರಿಕದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ನೋಡಿ, ಅಧ್ಯಕ್ಷೀಯ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ದಾಳಿ ಡೊನಾಲ್ಡ್ ಟ್ರಂಪ್ ಅವರ ಮೇಲಾಗಿತ್ತು. ಅದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರ ಪರ ಒಂದು ವೇವ್ ಕೂಡ ಕ್ರಿಯೇಟ್ ಆಗಿದ್ದಂಥದ್ದನ್ನು ನಾವು ಗಮನಿಸಿದ್ವಿ. ಈಗ ಮಧ್ಯಂತರ ಚುನಾವಣೆಗಳು ಸನ್ನಿಹಿತವಾಗಿದ್ದಾವೆ. ಈ ಚುನಾವಣೆಗಳು ಬರಬೇಕಾದಂಥ ಸಂದರ್ಭದಲ್ಲೇ ಮತ್ತೊಂದು ಈ ರೀತಿಯಾದಂತಹ ದಾಳಿ ನಡೆದಿರುವಂಥದ್ದು ಬಹಳ ಆತಂಕಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಮತ್ತೆ ಈತ ಡೆಮೊಕ್ರೆಟಿಕ್ ಪಕ್ಷದ ಸಿಂಪತೈಸರ್ ಮತ್ತೆ ಆ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದ, ಆ ಪಕ್ಷಕ್ಕೆ ಚಂದವನ್ನ ಕೂಡ ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದಾವೆ. ಎರಡು ಸಿದ್ಧಾಂತಗಳ ನಡುವೆ ಮತ್ತೆ ಅಮೆರಿಕದಲ್ಲಿ ತಿಕ್ಕಾಟ ಏರ್ಪಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಖಂಡಿತವಾಗ್ಲೂ ಇದು ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಧ್ಯಂತರ ಚುನಾವಣೆ ಮುನ್ನೆ ನಡೆದಿರುವಂತಹ ಈ ಘಟನೆ ಈಗ ಅಮೆರಿಕದಲ್ಲಿ ಹೊಸ ರಾಜಕೀಯ ಚರ್ಚೆಯನ್ನಂತೂ ಹುಟ್ಟು ಹಾಕಿರುವಂತದ್ದು. ಆದ್ರೆ ಇದು ಯಾವ ಸ್ವರೂಪವನ್ನ ಮುಂದೆ ಪಡೆದುಕೊಳ್ಳುತ್ತೆ, ರಾಜಕೀಯ ನಾಯಕರು ಇದನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ಮಮತಾ.